22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಗಡಿನಾಡಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕನ್ನಡ ಶಕ್ತಿ ಪ್ರದರ್ಶನ, ಕನ್ನಡಿಗರ ಕೂಗು ದೆಹಲಿಗೆ ಮುಟ್ಟಬೇಕು. ಕನ್ನಡದ ಶಕ್ತಿ ದೇಶಕ್ಕೆ ಗೊತ್ತಾಗಬೇಕು. ಸಂಪೂರ್ಣ ಕರ್ನಾಟಕ ಬಂದ್ 22 ಸಂಪೂರ್ಣ ಕರ್ನಾಟಕ ಬಂದ್. ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಬೇಕು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಯಾಗಬೇಕು. ಕೇಂದ್ರ ಸರ್ಕಾರ ನಮ್ಮನ್ನು ಕಡೆಗಾಣಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯ ವಿರುದ್ಧ ಬಂದ್. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯ ವಿರುದ್ಧ ಬಂದ್. ಮಹದಾಯಿ ಕಳಸಾ ಬಂಡೂರಿ ಆಗಲೇಬೇಕು. ಹಿಂದಿ ಬೇಡವೇ ಬೇಡ. ಹಿಂದಿ ಬೇಡವೇ ಬೇಡ. ಮೇಕೆದಾಟ್ ಆಗಲೇಬೇಕು. ಮೇಕೆದಾಟ್ ಆಗಲೇಬೇಕು. ಇಡೀ ಕರ್ನಾಟಕದಲ್ಲಿ ಎಂದೆಂದು ಕಂಡರಿಯದಂಥ ಬಂದ್ ಆಗಲೇಬೇಕು. ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಗಳು, ಗಡಿನಾಡು, ಹೊರನಾಡು ಎಲ್ಲ ಕಡೆ ಬಂದ್ ಆಗಲೇಬೇಕು. ಇದುವರೆಗೆ ಕರ್ನಾಟಕದ 1900 ಕನ್ನಡ ಸಂಘ ಸಂಸ್ಥೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಂದ್ ಭಾಳ ಅದ್ಭುತವಾಗಿ ಆಗಬೇಕಾಗಿದೆ. ಯಾವ ವಿಚಾರಕ್ಕೂ ಹಿಂದೆ ಬೀಳುವ ಪ್ರಶ್ನೆ ಇಲ್ಲವೇ ಇಲ್ಲ. ಬಂದ್ ಯಾರಿಗಾಗಿ? ಕನ್ನಡಕ್ಕಾಗಿ. ಬಂದ್ ಯಾರಿಗಾಗಿ? ಕನ್ನಡದ ಶಕ್ತಿ. ಬಂದ್ ಯಾರಿಗಾಗಿ? ಕರ್ನಾಟಕಕ್ಕಾಗಿ. ಆ ದೃಷ್ಟಿಯಿಂದ ಬಂದ್ ಕನ್ನಡಿಗರ ಬಂದ್, ಬಂದ್ ಕರ್ನಾಟಕದ ಬಂದ್. ಸರ್, ಈಗ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಪ್ರಣಾಳಿಕೆ ಬಂದ್ಗೆ ವಿರೋಧ ವ್ಯಕ್ತಪಡಿಸಿದೆ. ಆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಪಾಪ ಇದು ಸಮುದ್ರ. ಕರ್ನಾಟಕ ಬಂದ್ ಅಂದರೆ ಸಮುದ್ರ. ಈ ಸಮುದ್ರದಲ್ಲಿ ಅಲೆಗಳು ಬೀಸ್ತಾ ಇರ್ತವೆ. ಅದರಿಂದ ಏನು ಚಿಂತೆ ಇಲ್ಲ. ಅವ್ರ ಬಗ್ಗೆ ಗೌರವ ಇದೆ. ನನಗನ್ನಿಸ್ತದೆ ಕೊನೆಯಲ್ಲಿ ಅವರು ಬೆಂಬಲ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಇದು ಯಾರ ವೈಯಕ್ತಿಕವಾದ ಬಂದಲ್ಲ ಅಥವಾ ಯಾರ ಮದುವೆ ಅಲ್ಲ. ಇದು ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕದ ಏಳಿಗೆಗಾಗಿ, ಕರ್ನಾಟಕದ ಶಕ್ತಿಗಾಗಿ ಬಂದು. ಇದಕ್ಕಾಗಿ ಬಂದ್ ವಿರುದ್ಧ ಮಾತಾಡೋರು ಅವಿವೇಕಗಳು ಯಾರು ಇರ್ಬೋದು. ನಾರಾಯಣಗೌಡರ ಬಗ್ಗೆ ಗೌರವ ಇದೆ ಮತ್ತು ನಮ್ಮ ಶೆಟ್ಟರ ಬಗ್ಗೆನೂ ಗೌರವ ಇದೆ. ಅವರಿಬ್ಬರು ನಮ್ಮ ಸ್ನೇಹಿತರೆ. ಇವತ್ತಲ್ಲ ನಾಳೆ ಅವರು ನಮಗೆ ಬೆಂಬಲವನ್ನು ಕೊಟ್ಟೇ ಕೊಡ್ತಾರೆ. ಕನ್ನಡಕ್ಕಾಗಿ ನಡೀತಾ ಇರ್ತಕ್ಕಂಥ ಬಂದೆ ಆದರೂ ಕೂಡ ಅವರೆಲ್ಲ ಯಾಕೆ ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಇದು ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಎಷ್ಟು ಕಿತ್ತಾಟ ಇದೆ, BJPಲಿ ಎಷ್ಟು ಕಿತ್ತಾಟ ಇದೆ. ಇತಿ ಕನ್ನಡ ಸಂಘಟನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಆದ್ರೂ ನಾರಾಯಣಗೌಡ ನಮ್ಮ ಪರವೇ, ನನಗೆ ಭಾಳ ಬೇಕಾದವರು. ನಾನು ಅವ್ರ ಮಗಳ ಮದುವೆಗೂ ಹೋಗಿದ್ದೆ ಮೊನ್ನೆ. ವಿಚಾರ ಬೇರೆ. ಆದ್ದರಿಂದ ಅವ್ರು ಯಾರೂ ವಿರೋಧ ಮಾಡೋಕ್ಕಾಗಲ್ಲ. ಕೊನೆಯಲ್ಲಿ ಬೆಂಬಲ ಕೊಡ್ತಾರೆ. ಅವ್ರಿಗಿಂತ ಹೆಚ್ಚಾಗಿ ಇನ್ನು ಕೆಲವರು ಭಾಳ ಕೆಟ್ಟದಾಗಿ ಇದ್ದಕ್ಕಿದ್ದಂಗೆ ಅವರು ಕೋಟಿ ಮಾಡಿಬಿಟ್ಟಿದ್ದಾರೆ, ಲೂಟಿ ಮಾಡಿದ್ದಾರೆ. ಬಂದ್ ಮಾಡೋರನ್ನ ನಾನ್ಸೆನ್ಸ್ ಅಂತ ಹೇಳ್ತಾರೆ. ಬಂದ್ ಮಾಡೋರನ್ನ ಏನೇನೋ ಮಾತಾಡ್ತಾರೆ. ಒಳ್ಳೆಯದಲ್ಲ. ಇಡೀ ರಾಜ್ಯವೇ ಬಂದ್ ಪರ ಇದೆ. ಇಡೀ ರಾಜ್ಯವೇ ಬಂದ್ ಪರ ಇದೆ. ಬಂದ್ ನಾರಾಯಣಗೌಡರು ಹೇಳ್ತಾರೆ ಬಂದ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಉತ್ತರ ಸಿಗ್ತಾ ಇಲ್ಲ. ನಾರಾಯಣಗೌಡರು ಹೇಳಿ, ಬಂದ್ ಬಿಟ್ಟರೆ ಯಾವುದಿದೆ? ಕರ್ನಾಟಕ ಬಂದ್ ಅಂದರೆ ಪ್ರಧಾನಮಂತ್ರಿ ಗೊತ್ತಾಗುತ್ತೆ. ಕರ್ನಾಟಕ ಬಂದ್ ಅಂದರೆ ರಾಷ್ಟ್ರಪತಿ ಗೊತ್ತಾಗುತ್ತೆ. ಕರ್ನಾಟಕ ಬಂದ್ ಅಂದರೆ ಡೆಲ್ಲಿ ಗೊತ್ತಾಗುತ್ತೆ. ಕರ್ನಾಟಕ ಬಂದ್ ಅಂದರೆ ಇಡೀ ಮಾಧ್ಯಮ ಬೀದಿಲಿರ್ತಾರೆ. ಇದಕ್ಕಿಂತ ಇನ್ಯಾವುದು ಯಾವುದಿದೆ ಹೇಳಿ? ಬಂದೇ ಎಲ್ಲ ಬಂದಾದ್ರೆ ಸಾಕಷ್ಟು ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇತ್ತು. ಈಗ ಬಂದ್ಗೆ ಯಾವುದೇ ಇಲ್ಲ ನೀವೇನು ಇಲ್ಲ. ಪಾಪ ಅವ್ರ ಬಗ್ಗೆ ಗೌರವ. ಅದು ಯಾಕೆ ಅವ್ರು ಹೇಳ್ತಾರೋ ಗೊತ್ತಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, 22ನೇ ತಾರೀಕು
ಎಂದು ಕಂಡರಿಯದಂಥ ಕರ್ನಾಟಕ ಬಂದ್ 22ನೇ ತಾರೀಕು ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಗಳು ಬಂದ್. 22ನೇ ತಾರೀಕು ಇಡೀ ಮೂಲೆ ಮೂಲೆ ಬಂದ್. ಈ ಬಂದ್ ಯಾರಿಗಾಗಿ? ಕನ್ನಡಿಗರಿಗಾಗಿ. ಪರೀಕ್ಷೆಗಳ ಸಮಯ ಇದೆ, ಮಕ್ಕಳುಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಕೆಲವರು ವಾದ. ಏನಾಗಿದೆ ಪರೀಕ್ಷೆಗಳ ಸಮಯ ಇದೆ, ದ್ವಿತೀಯ PU ನೋಡ್ರಿ, ಕನ್ನಡ ಅಂದಮೇಲೆ ಒಂದು ದಿನ ಎಲ್ಲಕ್ಕೂ ತ್ಯಾಗ ಇರಬೇಕು. ಕನ್ನಡಕ್ಕಾಗಿ ಎಲ್ಲಕ್ಕೂ ತಯಾರಾಗಿರಬೇಕು. ಕನ್ನಡಕ್ಕಾಗಿ ಜೀವ ಕೊಡೋಕ್ಕೆ ತಯಾರಾಗಬೇಕು. ಕನ್ನಡಕ್ಕಾಗಿ ಕರ್ನಾಟಕ ಒಂದಾಗಿ ನಿಲ್ಲಬೇಕಾಗಿದೆ. ಇವತ್ತು ಹಿಂದೆ ಮುಂದೆ ಮಾತಾಡ್ತಕ್ಕಂಥದ್ದಲ್ಲ. ಕರ್ನಾಟಕ ಬಂದ್, ಕನ್ನಡಿಗರು ಬಂದ್. ಕರ್ನಾಟಕ ಬಂದ್, ಕನ್ನಡಿಗರಿಗಾಗಿ. ಅವ್ರು ಹೇಳ್ತಾರೆ ಸರ್, ಈಗ ಆಲ್ರೆಡಿ ಬಂದ್ ಮಾಡೋದು ಬೇಡ, ಮಹಾರಾಷ್ಟ್ರ ಗಡಿಗೆ ಹೋಗೋಣ, ಬರ್ಲಿಬೇಕಾದ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ ಸರ್. ಹೋಗೋಣ, ಇದು ಬಂದಾದ್ಮೇಲೆ ಗಡಿಗೂ ಹೋಗೋಣ, ಮಹಾರಾಷ್ಟ್ರಕ್ಕೂ ಹೋಗೋಣ. ಯಾರು ಬೇಡ ಅಂದರು? ಹೋಗೋಣ. ದಿನಾಂಕ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಯಾರು ಆಕಾಶ ಭೂಮಿಗಳಿದ್ರು ಚೇಂಜ್ ಮಾಡಲ್ಲ. ಬಂದ್ ಬಂದ್ 22 ಬಂದ್ ಬಂದ್. ಯಾರಿಗೋಸ್ಕರ? ನನಗೋಸ್ಕರನಾ? ಕನ್ನಡಿಗರಿಗೋಸ್ಕರ, ಕರ್ನಾಟಕಕ್ಕೋಸ್ಕರ. ಎಲ್ಲರೂ ತ್ಯಾಗ ಮಾಡಬೇಕು, ಎಲ್ಲರೂ ತ್ಯಾಗ ಮಾಡಬೇಕು. ಕನ್ನಡಿಗರೆಲ್ಲ ಬೀದಿಗೆ ಬರಬೇಕು. ಬೇರೆ ಮಾತು ಇಲ್ವೇ ಇಲ್ಲ. ಕನ್ನಡ ಒಕ್ಕೂಟದ ಮುಖಂಡರುಗಳಾದಂಥ ಸಾರಾ ಗೋವಿಂದ್, ಶಿವರಾಮೇಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ, ನಾ ಹೇಳ್ತಾ ಇಲ್ವಾ ನೋಡಿ, ಪ್ರವೀಣ್ ಗೌಡ ಬರೆದು ಹೇಳ್ತಾ ಇದ್ದೀವಿ, ಅವ್ರ ಹೆಸರು ಹೇಳ್ತಾ ಇದ್ದೀವಿ, ಗೊತ್ತಾಯ್ತಾ? ಮಂಜುನಾಥ್ ದೇವ್, ಗಿರೀಶ್ ಗೌಡ, KR ಕುಮಾರ್, ಎಲ್ಲರೂ ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ನಿಂತಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ. ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರ ಏಳಿಗೆಗಾಗಿ, ಕನ್ನಡಿಗರ ಶಕ್ತಿ ಬಂದ್. 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್. ಗಡಿನಾಡಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕನ್ನಡ ಶಕ್ತಿ ಪ್ರದರ್ಶನ. ಕನ್ನಡಿಗರ ಕೂಗು ದೆಹಲಿಗೆ ಮುಟ್ಟಬೇಕು. ಕನ್ನಡದ ಶಕ್ತಿ ದೇಶಕ್ಕೆ ಗೊತ್ತಾಗಬೇಕು. ಸಂಪೂರ್ಣ ಕರ್ನಾಟಕ ಬಂದ್ 22 ಸಂಪೂರ್ಣ ಕರ್ನಾಟಕ ಬಂದ್. ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಬೇಕು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಯಾಗಬೇಕು. ಕೇಂದ್ರ ಸರ್ಕಾರ ನಮ್ಮನ್ನು ಕಡೆಗಾಣಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯ ವಿರುದ್ಧ ಬಂದ್. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯ ವಿರುದ್ಧ ಬಂದ್. ಮಹದಾಯಿ ಕಳಸಾ ಬಂಡೂರಿ ಆಗಲೇಬೇಕು. ಹಿಂದಿ ಬೇಡವೇ ಬೇಡ, ಹಿಂದಿ ಬೇಡವೇ ಬೇಡ. ಮೇಕೆದಾಟ್ ಆಗಲೇಬೇಕು, ಮೇಕೆದಾಟ್ ಆಗಲೇಬೇಕು. ಇಡೀ ಕರ್ನಾಟಕದಲ್ಲಿ ಎಂದೆಂದು ಕಂಡರಿಯದಂಥ ಬಂದ್ ಆಗಲೇಬೇಕು. ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಗಳು, ಗಡಿನಾಡು, ಹೊರನಾಡು ಎಲ್ಲ ಕಡೆ ಬಂದ್ ಆಗಲೇಬೇಕು. ಇದುವರೆಗೆ ಕರ್ನಾಟಕದ 1900 ಕನ್ನಡ ಸಂಘ ಸಂಸ್ಥೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಂದ್ ಭಾಳ ಅದ್ಭುತವಾಗಿ ಆಗಬೇಕಾಗಿದೆ. ಯಾವ ವಿಚಾರಕ್ಕೂ ಹಿಂದೆ ಬೀಳುವ ಪ್ರಶ್ನೆ ಇಲ್ಲವೇ ಇಲ್ಲ. ಬಂದ್ ಯಾರಿಗಾಗಿ? ಕನ್ನಡಕ್ಕಾಗಿ. ಬಂದ್ ಯಾರಿಗಾಗಿ? ಕನ್ನಡದ ಶಕ್ತಿ. ಬಂದ್ ಯಾರಿಗಾಗಿ? ಕರ್ನಾಟಕಕ್ಕಾಗಿ. ಆ ದೃಷ್ಟಿಯಿಂದ ಬಂದ್ ಕನ್ನಡಿಗರ ಬಂದ್, ಬಂದ್ ಕರ್ನಾಟಕದ ಬಂದ್. ಸರ್, ಈಗ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣ ನಿಮ್ಮ ಬಂದ್ಗೆ ವಿರೋಧ ವ್ಯಕ್ತಪಡಿಸಿದೆ. ಆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಪಾಪ ಇದು ಸಮುದ್ರ. ಕರ್ನಾಟಕ ಬಂದ್ ಅಂದರೆ ಸಮುದ್ರ. ಈ ಸಮುದ್ರದಲ್ಲಿ ಅಲೆಗಳು ಬೀಸ್ತಾ ಇರ್ತವೆ. ಅದರಿಂದ ಏನು ಚಿಂತೆ ಇಲ್ಲ. ಅವ್ರ ಬಗ್ಗೆ ಗೌರವ ಇದೆ. ನನಗನ್ನಿಸ್ತದೆ ಕೊನೆಯಲ್ಲಿ ಅವರು ಬೆಂಬಲ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಇದು ಯಾರ ವೈಯಕ್ತಿಕವಾದ ಬಂದಲ್ಲ ಅಥವಾ ಯಾರ ಮದುವೆ ಅಲ್ಲ. ಇದು ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕದ
ಏಳಿಗೆಗಾಗಿ ಕರ್ನಾಟಕದ ಶಕ್ತಿಗಾಗಿ ಬಂದು ಇದಕ್ಕಾಗಿ ಬಂದು ವಿರುದ್ಧ ಮಾತಾಡೋರು ಅವಿವೇಕಗಳು ಯಾರು ಇರ್ಬೋದು. ನಾರಾಯಣಗೌಡರ ಬಗ್ಗೆ ಗೌರವ ಇದೆ ಮತ್ತು ನಮ್ಮ ಶೆಟ್ಟರ ಬಗ್ಗೆನೂ ಗೌರವ ಇದೆ. ಅವರಿಬ್ಬರು ನಮ್ಮ ಸ್ನೇಹಿತರೆ. ಇವತ್ತಲ್ಲ ನಾಳೆ ಅವರು ನಮಗೆ ಬೆಂಬಲವನ್ನು ಕೊಟ್ಟೇ ಕೊಡ್ತಾರೆ. ಕನ್ನಡಕ್ಕಾಗಿ ನಡೀತಾ ಇರ್ತಕ್ಕಂಥ ಬಂದೆ ಆದ್ರೂ ಕೂಡ ಅವರೆಲ್ಲ ಯಾಕೆ ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಇದು ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಎಷ್ಟು ಕಿತ್ತಾಟ ಇದೆ, ಬಿ ಜೆ ಪಿಲಿ ಎಷ್ಟು ಕಿತ್ತಾಟ ಇದೆ. ಇತಿ ಕನ್ನಡ ಸಂಘಟನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಆದ್ರೂ ನಾರಾಯಣಗೌಡ ನಮ್ಮ ಪರವೇ, ನನಗೆ ಭಾಳ ಬೇಕಾದವರು. ನಾನು ಅವ್ರ ಮಗಳ ಮದುವೆಗೂ ಹೋಗಿದ್ದೆ ಮೊನ್ನೆ, ವಿಚಾರ ಬೇರೆ. ಆದ್ದರಿಂದ ಅವ್ರು ಯಾರೂ ವಿರೋಧ ಮಾಡೋಕ್ಕಾಗಲ್ಲ, ಕೊನೆಯಲ್ಲಿ ಬೆಂಬಲ ಕೊಡ್ತಾರೆ. ಅವ್ರಿಗಿಂತ ಹೆಚ್ಚಾಗಿ ಇನ್ನು ಕೆಲವರು ಭಾಳ ಕೆಟ್ಟದಾಗಿ ಇದ್ದಕ್ಕಿದ್ದಂಗೆ ಅವರು ಕೋಟಿ ಮಾಡಿಬಿಟ್ಟಿದ್ದಾರೆ, ಲೂಟಿ ಮಾಡಿದ್ದಾರೆ. ಬಂದ್ ಮಾಡೋರನ್ನ ನಾನ್ಸೆನ್ಸ್ ಅಂತ ಹೇಳ್ತಾರೆ, ಬಂದ್ ಮಾಡೋರನ್ನ ಏನೇನೋ ಮಾತಾಡ್ತಾರೆ. ಒಳ್ಳೆಯದಲ್ಲ. ಇಡೀ ರಾಜ್ಯವೇ ಬಂದ್ ಪರ ಇದೆ, ಇಡೀ ರಾಜ್ಯವೇ ಬಂದ್ ಪರ ಇದೆ. ಬಂದ್ ನಾರಾಯಣಗೌಡರು ಹೇಳ್ತಾರೆ ಬಂದ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಉತ್ತರ ಸಿಗ್ತಾ ಇಲ್ಲ. ನಾರಾಯಣಗೌಡರು ಹೇಳಿ, ಬಂದು ಬಿಟ್ಟರೆ ಯಾವುದಿದೆ? ಕರ್ನಾಟಕ ಬಂದ್ ಅಂದರೆ ಪ್ರಧಾನಮಂತ್ರಿ ಗೊತ್ತಾಗುತ್ತೆ, ಕರ್ನಾಟಕ ಬಂದ್ ಅಂದರೆ ರಾಷ್ಟ್ರಪತಿ ಗೊತ್ತಾಗುತ್ತೆ, ಕರ್ನಾಟಕ ಬಂದ್ ಅಂದರೆ ಡೆಲ್ಲಿ ಗೊತ್ತಾಗುತ್ತೆ, ಕರ್ನಾಟಕ ಬಂದ್ ಅಂದರೆ ಇಡೀ ಮಾಧ್ಯಮ ಬೀದಿಲಿರ್ತಾರೆ. ಇದಕ್ಕಿಂತ ಇನ್ಯಾವುದು ಯಾವುದಿದೆ ಹೇಳಿ? ಬಂದೇ ಎಲ್ಲ ಬಂದಾದ್ರೆ ಸಾಕಷ್ಟು ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇತ್ತು. ಈಗ ಬಂದ್ಗೆ ಯಾವುದೇ ಇಲ್ಲ ನೀವೇನು ಇಲ್ಲ. ಪಾಪ ಅವ್ರ ಬಗ್ಗೆ ಗೌರವ, ಅದು ಯಾಕೆ ಅವ್ರು ಹೇಳ್ತಾರೋ ಗೊತ್ತಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, 22ನೇ ತಾರೀಕು ಎಂದು ಕಂಡರಿಯದಂಥ ಕರ್ನಾಟಕ ಬಂದ್. 22ನೇ ತಾರೀಕು ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಗಳು ಬಂದ್. 22ನೇ ತಾರೀಕು ಇಡೀ ಮೂಲೆ ಬಂದ್. ಈ ಬಂದ್ ಯಾರಿಗಾಗಿ? ಕನ್ನಡಿಗರಿಗಾಗಿ. ಏನಾಗಿದೆ ನೋಡ್ರಿ, ಕನ್ನಡ ಅಂದಮೇಲೆ ಒಂದು ದಿನ ಎಲ್ಲಕ್ಕೂ ತ್ಯಾಗ ಇರಬೇಕು. ಕನ್ನಡಕ್ಕಾಗಿ ಎಲ್ಲಕ್ಕೂ ತಯಾರಾಗಿರಬೇಕು, ಕನ್ನಡಕ್ಕಾಗಿ ಜೀವ ಕೊಡೋಕ್ಕೆ ತಯಾರಾಗಬೇಕು, ಕನ್ನಡಕ್ಕಾಗಿ ಕರ್ನಾಟಕ ಒಂದಾಗಿ ನಿಲ್ಲಬೇಕಾಗಿದೆ. ಇವತ್ತು ಹಿಂದೆ ಮುಂದೆ ಮಾತಾಡ್ತಕ್ಕಂಥದ್ದಲ್ಲ. ಕರ್ನಾಟಕ ಬಂದ್, ಕನ್ನಡಿಗರು ಬಂದ್, ಕರ್ನಾಟಕ ಬಂದ್ ಕನ್ನಡಿಗರಿಗಾಗಿ. ಅವ್ರು ಹೇಳ್ತಾರೆ ಸರ್, ಈಗ ಆಲ್ರೆಡಿ ಬಂದ್ ಮಾಡೋದು ಬೇಡ, ಮಹಾರಾಷ್ಟ್ರ ಗಡಿಗೆ ಹೋಗೋಣ, ಬರಲಿ ಬೇಕಾದ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ ಸರ್. ಹೋಗೋಣ, ಇದು ಬಂದಾದ್ಮೇಲೆ ಗಡಿಗೂ ಹೋಗೋಣ, ಮಹಾರಾಷ್ಟ್ರಕ್ಕೂ ಹೋಗೋಣ. ಯಾರು ಬೇಡ ಅಂದರು? ಹೋಗೋಣ. ದಿನಾಂಕ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಯಾರು ಆಕಾಶ ಭೂಮಿಗಳಿದ್ರು ಚೇಂಜ್ ಮಾಡಲ್ಲ. ಬಂದ್ 22 ಬಂದ್. ಯಾರಿಗೋಸ್ಕರ? ನನಗೋಸ್ಕರನಾ? ಕನ್ನಡಿಗರಿಗೋಸ್ಕರ, ಕರ್ನಾಟಕಕ್ಕೋಸ್ಕರ. ಎಲ್ಲರೂ ತ್ಯಾಗ ಮಾಡಬೇಕು, ಕನ್ನಡಿಗರೆಲ್ಲ ಬೀದಿಗೆ ಬರಬೇಕು. ಬೇರೆ ಮಾತು ಇಲ್ವೇ ಇಲ್ಲ. ಕನ್ನಡ ಒಕ್ಕೂಟದ ಮುಖಂಡರುಗಳಾದಂಥ ಸಾರಾ ಗೋವಿಂದ್, ಶಿವರಾಮೇಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ, ನಾ ಹೇಳ್ತಾ ಇಲ್ವಾ ನೋಡಿ, ಪ್ರವೀಣ್ ಗೌಡ ಬರೆದು ಹೇಳ್ತಾ ಇದ್ದೀವಿ, ಅವ್ರ ಹೆಸರು ಹೇಳ್ತಾ ಇದ್ದೀವಿ, ಗೊತ್ತಾಯ್ತಾ? ಮಂಜುನಾಥ್ ದೇವ್, ಗಿರೀಶ್ ಗೌಡ, KR ಕುಮಾರ್, ಎಲ್ಲರೂ ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ನಿಂತಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ, ನಾಳೆ ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ. ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರ ಏಳಿಗೆಗಾಗಿ, ಕನ್ನಡಿಗರ ಶಕ್ತಿ ಬಂದ್.